ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ತೋರಿಸ್ತಿದ್ದೀನಿ. ಸೊ ನಾನು ಇವತ್ತು ಹೊರಟಿರೋದು ಬನ್ನೇರುಘಟ್ಟ ಸಂತೆಗೆ. ಬನ್ನೇರುಘಟ್ಟ ಸಂತೆಗೆ ಏನಕ್ಕೆ ಹೋಗ್ತಾ ಇದ್ದಾಳೆ ಶ್ರುತಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ನಾನು ನಮ್ಮ ಮನೆಯವರು ಮೀನು ತಿನ್ನಬೇಕು ಅಂತ ಅಂದೆ. ಸೊ ಹಾಗಾಗಿ ಇವತ್ತು ಬನ್ನೇರುಘಟ್ಟ ಸಂತೆ ಇರೋದು ಮಂಗಳವಾರ. ಸೊ ನಾವು ಮಂಗಳವಾರ ಆಗಿದ್ದರಿಂದ ಹೊರಟ್ವಿ. ಸೊ ನಾವು ಯಾವ ರೂಟಲ್ಲಿ ಹೊರಟ್ವಿ ಅಂದರೆ, ನಾನು ಕೋಳಿ ಫಾರ್ಮ್ ಗೇಟಿಂದ ಹೊರಟಿದ್ದು. ಇಲ್ಲಿ ಬನ್ನೇರುಘಟ್ಟ ನೈಸ್ ರೋಡ್ ರಸ್ತೆ ಮೇಲೆ ಹೊರಟಿದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರಿಗೇಡು, ಜಂಬೂಸವಾರಿ ದಿಣ್ಣೆ ಇದ್ರ ಮೇಲೆ ಬಂದರೆ ಕೋಳಿ ಫಾರ್ಮ್ ಗೇಟು ಎಲ್ಲ ಕಾಣುತ್ತೆ. ನೋಡಿ, ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ಕೇ ಇಲ್ಲ, ಕೆಲವು ಕಡೆ ಮರ ಗಿಡಗಳು ಇದ್ದಾವೆ. ನಾವು ಮುಂದೆ ಬಂದರೆ ಗೊತ್ತಾಗುತ್ತೆ. ಇಲ್ಲಿ ಸುಮ್ಮನೆ ನಾವಿರೋ ಜಾಗದಲ್ಲೇ ನೋಡಿದ್ರೆ ಬರೀ ಟ್ರಾಫಿಕ್ಕು, ಮನೆ, ಮೆಟ್ರೋ ಇವೇ ಕಾಣುತ್ತೆ. ಬಟ್ ಆದರೆ ಮುಂದೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಈ ನೇಚರ್ಸ್ ಎಲ್ಲ ನೋಡ್ತಾ ಇದ್ದರೆ. ನಾವು ಹೋಗ್ತಾ ಇರೋದು ಬನ್ನೇರುಘಟ್ಟ ಆಗಿರೋದ್ರಿಂದ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅನ್ನೋದು ನಿಮಗೆ ಗೊತ್ತೇ ಇದೆ, ಅರಣ್ಯ. ಸೊ ಮಧ್ಯ ರೋಡು, ಸುತ್ತಮುತ್ತ ಕಾಡು, ಒಂಥರ ಖುಷಿ ಆಗುತ್ತೆ. ಎಲ್ಲತೂ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನನಗಂತೂ ಒಂಥರ ಖುಷಿನೇ ಆಯಿತು. ಇದು ಫಸ್ಟ್ ಹೋಗ್ತಾ ಇರೋದು ನಾನು ಬನ್ನೇರುಘಟ್ಟ ಸಂತೆಗೆ. ಅಲ್ಲಲ್ಲಿ ಆನೆ ಇದೆ, ಎಚ್ಚರಿಕೆ ಅಂತಲೂ ನೇಮ್ ಬೋರ್ಡ್ ಹಾಕಿದ್ದಾರೆ. ನೋಡಿ ತೋರಿಸ್ತೀನಿ ನಾನು ನಿಮಗೆ. ಆದರೆ ನನ್ನ ಕಣ್ಣಿಗಂತೂ ಒಂದು ಆನೆನೂ ಕಾಣಲಿಲ್ಲ, ಬಟ್ ಪಾರ್ಕಲ್ಲಿದೆ. ಒಳಗಡೆ ಹೋದರೆ ಇದೆ, ಝೂನಲ್ಲಿದೆ, ನಾನು ನೋಡಿದ್ದೀನಿ. ಸೊ ಹಾಗೆ ಮುಂದೆ ಬಂದ್ವಿ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ನಿಮಗೆ ಒಂದು ಗೋಪುರ ಕಾಣ್ತಾ ಇದೆಯಲ್ಲ, ಇದು ಚಂಪಕ ಧಾಮ ಅಂತ. ಅಂದರೆ ಲಕ್ಷ್ಮೀ ನಿವಾಸ ಧಾರಾವಾಹಿನಲ್ಲಿ ಆಲ್ಮೋಸ್ಟು ನೀವು ಟೆಂಪಲ್ ಶೂಟ್ ನೋಡಿದ್ದೀರ ಅಲ್ಲ, ಈ ಸೀರಿಯಲೆಲ್ಲ ತೆಗ್ದಿರೋದು ಇದೇ ಟೆಂಪಲಲ್ಲಿ. ಇದನ್ನು ಚಂಪಕ ಧಾಮ ಅಂತ ಕರೀತಾರೆ. ಈ ಒಳಗಡೆ ಹಾಡ್ಸಿಂದ ಒಳಗಡೆ ಹೋದರೆ ಆ ಗೋಪುರ ಕಾಣುತ್ತೆ. ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಗೋಪುರ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಸಂತೆಗೆ ಬಂದ್ವಿ. ಈ ಸಂತೆಯಲ್ಲಿ ಆವಾಗ ತಂದು ಎಲ್ಲ ಇಡ್ತಾಯಿದ್ರು, ಯಾಕೆಂದರೆ ನಾವು ಬೆಳಗ್ಗೆನೇ ಹೋಗಿದ್ದ ಕಾರಣ ಇನ್ನೂ ಎಲ್ಲ ಅವರವರು ಐಟಮ್ಗಳನ್ನೆಲ್ಲ ಜೋಡಿಸ್ಕೊತಾ ಇದ್ರು. ಹಾಗೆ ಒಂದು ಸಂತೆದು ಒಂದು ವಿಡಿಯೋ ಮಾಡಿದೆ. ಸೇಮ್ ಕುಣಿಗಲ್ ಸಂತೆ ಹೇಗಿದೆ ಅದೇ ಥರನೇ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಹಾಗೆ ಮೀನು ಹತ್ರ ಬಂದ್ವಿ. ನೋಡಿ, ಇದು ಚೇಲ್ ಮೀನು. ನಮ್ಮ ಮನೆಯವರಿಗಂತೂ ನಾಟಿ ಮೀನುಗಳಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾವು ಹೋಗಿದ್ವಿ ಮೀನು ತಗೊಳ್ಳೋಣ ಅಂತ. ಅವ್ರು ಏನೇ ಇದ್ರೂ ನಾಟಿ ಕೇಳ್ತಾರೆ, ಅವ್ರಿಗೊಂಥರ ಖುಷಿ ನಾಟಿ ಮೀನು ತಿನ್ನೋದಕ್ಕೆ. ಹಾಗೆಯೇ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ಎಲ್ಲ ಫ್ರೆಶ್ ಮೀನಿತ್ತು, ನೋಡೋದಕ್ಕೂ ಚೆನ್ನಾಗಿತ್ತು. ಅವರು ಕೂಡ ಜಸ್ಟು 5 ಮಿನಿಟ್ಸಲ್ಲಿ ಕಟ್ ಮಾಡಿ ಕೊಟ್ಟರು. ನಾವು ಈ ಮೀನು ತೊಗೊಂಡ್ವಿ. ನೀವೇ ನೋಡ್ತೀರ ಹಾಗೆ ಒಂದು 2 kg ಬಂತು. ಸೊ ಹಾಗೆ ಮೀನು ತೊಗೊಂಡು ಅವರು ಕೂಡ ಕಟ್ ಮಾಡೋಕ್ಕೆ ಕೊಟ್ಟರು. ನೋಡಿ, ನಾನು ಕಟ್ ಮಾಡೋ ವೀಡಿಯೋನು ಹಾಗೆ ಮಾಡಿಕೊಂಡೆ. ಪಟ 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 ಅಂತ 5 ಮಿನಿಟ್ಸಲ್ಲಿ ಕಟ್ ಮಾಡಿದ್ರು. ಸೊ ಇಷ್ಟು ಕೂಡ ನಾನು ಬನ್ನೇರುಘಟ್ಟದಲ್ಲಿ ಹೋಗಿದ್ದು, ಯಾವ ರೀತಿ ಹೋದೆ, ಏನು ತೊಗೊಳಕ್ಕೆ ಹೋದೆ ಅಂತ ನಾನು ನಿಮಗೆ ತೋರಿಸಿರೋದು. ಸೊ ಮೀನು ತೊಗೊಂಡ್ವಿ, ಮೀನೆಲ್ಲ ಕಟ್ಟಿಂಗ್ ಆಯಿತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಮ್ಮ ಮನೆಯವ್ರದ್ದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಬಾಯ್. ಮೀನು ಸಾರು ಮಾಡೋದು ಹೇಗೆ ಅಂತ